ಶಶಿಕಲಾ ನಾಗೇಶ್ ಅಂತ. ನಾನು ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ಈಗ ಪ್ರೆಸೆಂಟ್ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಯಲ್ಲಿ ವಾರ್ಡ್ ನಂಬರ್ 17ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೀನಿ. ನಮ್ಮ ಈ ವೇಮಗಲ್ ಕುರುಗಲ್ ಕ್ಷೇತ್ರದಲ್ಲಿ ಚುನಾವಣೆ ಅಂತ ಬಂದಾಗ MLA ಅವರಾಗಿರ್ಬೋದು, MNC ಅವರು ಆಗಿರ್ಬೋದು, ಯಾವುದೇ ಥರ ಜಾತಿ ಭೇದ ಭಾವ ಇಲ್ದಿರ ಎಲ್ಲರೂ ಒಂದೇ ಥರ ನೋಡಿದ್ದಾರೆ. ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ಕೊಂಡು ಬಂದಿದ್ದಾರೆ ಮತ್ತು ಎಲ್ಲರಿಗೂ ಒಂದೇ ಥರ ಸ್ಥಾನ ಕೊಟ್ಟಿದ್ದಾರೆ. ಮತ್ತು ಚುನಾವಣೆಯಲ್ಲೂ ಅಷ್ಟೇ ಎಲ್ಲರೂ ಒಂದು ಮೀಟಿಂಗಿಂದ ಇರ್ಬೋದು, ಪ್ರತಿಯೊಂದರಲ್ಲೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ, ಒಂದು ಪ್ರಚಾರ ಮಾಡೋದಕ್ಕೆ ಆಗಲಿ, ಯಾವುದೇ ವಿಚಾರದಲ್ಲಿ ಮುಂದೆ ಹೋಗ್ಬೇಕಂದ್ರೆ ಪ್ರತಿಯೊಬ್ಬರೂ ಎಲ್ಲ ಮುಖಂಡರನ್ನು ಕರೆದು ಮಾತಾಡಿ ಎಲ್ಲ ಡಿಸಿಷನ್ ತೊಗೊಂಡೇ ಹೋಗಿದ್ದು. ಯಾವುದೇ ಥರ ಅದರಲ್ಲಿ ಬೇರೆ ಭೇದ ಭಾವ ಅಂತೂ ಮಾಡಲಿಲ್ಲ. ಎಲ್ಲ ಥರ ಸಹಕಾರನೂ ನಮಗೆ ಸ್ಟಾರ್ಟಿಂಗ್ ಪಂಚಾಯತಿದು ಚುನಾವಣೆ ಅನೌನ್ಸ್ ಆದಾಗಿಂದ ಹಿಡಿದು ಮುಗಿಯೋವರೆಗೂ ನಮ್ಗೆ ಎಲ್ಲ ಥರ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಮ್ಮ ಈ ಚುನಾವಣೆಯಲ್ಲಿ ಬಂದು 3 ಜನ ಅಭ್ಯರ್ಥಿಗಳಿದ್ವಿ ದಲಿತರು ಅಂತ. ಬಟ್ ಅದರಲ್ಲಿ ಇವಾಗ 2 ಗೆದ್ದಿದ್ದೀವಿ. ಮತ್ತು ಒಬ್ಬರು ಮಾತ್ರ ಅವ್ರೂ ಸ್ವಲ್ಪ ಕಡಿಮೆ ಅಂತರದಲ್ಲೇ ಸೋತಿದ್ದು. ಅದೊಂದು ಸ್ವಲ್ಪ ನಮಗೂ ನಿರಾಸೆ ಆಗಿದೆ. ಆದರೆ ಅವರು ಅದೇ ಹೇಳ್ತಾ ಇರೋದು ಎಲ್ಲ ವಿಚಾರದಲ್ಲೂ ಜಾತಿ ಭೇದ ಭಾವ ಇದ್ದರೆ ಎಲ್ಲರೂ ಒಂದೇ ಥರ ನೋಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ, ಸರ್ಕಾರ ಬರುತ್ತೆ, ನಿಮ್ಮ ಇದರಲ್ಲೇ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಏನು ಯಾಕೆ ಈ ಥರ ಆಯಿತು ಅಂತ? ನಮಗೆ ಏನಂದರೆ ಸ್ವಲ್ಪ ಎಲ್ಲರಿಗೂ ಒಳ್ಳೆ ಹುಮ್ಮಸ್ ಸಿಕ್ತು. ಎಲ್ಲ ಸ್ಟಾರ್ಟಿಂಗಿಂದನೂ ಅವ್ರು ನಮಗೆ ಒಳ್ಳೆ ಓವರ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದರು. ಎಲ್ಲರೂ ಚೆನ್ನಾಗೇ ಒಳ್ಳೆ ಎಜುಕೇಟೆಡ್ಸ್ ಇದ್ದರು ಮತ್ತು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋ ಥರ ಎಲ್ಲರೂ ಒಳ್ಳೆ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿದರು. ಬಟ್ ಮತದಾನ ಬಂದರು ಅವ್ರು ಸ್ವಲ್ಪ ಕೈ ಹಿಡ್ದಿಲ್ಲ ಅಂತ ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಎಲ್ಲ ಗ್ಯಾರಂಟಿ, ನಾವು ಎಲ್ಲ ಬಡವ್ರಿಗೆ, ಇವಾಗ ಕಾಂಗ್ರೆಸ್ ಅಂದರೆ ಬಡವ್ರಿಗೆ ಅಂತಲೇ ಸಹಾಯ ಮಾಡಿದೆ ಮೊದಲಿಂದನೂ ಅಷ್ಟೇ. ಬೇರೆ ಪಕ್ಷಗಳು ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ತುಂಬಾ ಸಹಾಯ ಮಾಡಿಕೊಟ್ಟಿದೆ. ಅದರಲ್ಲಿ ನಾವು ಜನಗಳಿಗೆ ನಾವೆಲ್ಲ ಅರಿವು ಮೂಡಿಸಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದು ಅಭ್ಯರ್ಥಿಗಳು ಅದರಲ್ಲಿ ಸೋತಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಅಧಿಕಾರ ಬಂದು ಅಭಿವೃದ್ಧಿ ಮಾಡಿಸ್ಬೋದಾಗಿ ನಿಮ್ಮ ಸರ್ಕಾರ? ಹೌದೌದು, ತುಂಬ ಆಸೆ ಇಟ್ಕೊಂಡಿದ್ವಿ ನಿಜವಾಗ್ಲೂ. ಅದು ನಾವು ಸುದರ್ಶನ್ ಸರ್ ಇರ್ಬೋದು, MNC ಅವರಾಗಿರ್ಬೋದು. ಸುದರ್ಶನ್ ಸರ್ ಇದೇ ಊರವರಾಗಿ ಪಟ್ಟಣ ಪಂಚಾಯತಿ ಆಗೋದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದನ್ನು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಮತ್ತು ಆ ಚುನಾವಣೆ ನಡೆಯೋದಕ್ಕೂ ಸಹ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದರಲ್ಲೆಲ್ಲ. ಬಟ್ ಆಗಿದ್ದಿದ್ರೆ ನಾವು 5 ವರ್ಷ ಒಂದು ಮಾದರಿ ಪಟ್ಟಣ ಪಂಚಾಯತಿಯಾಗಿ ತಯಾರು ಮಾಡಬೇಕು ಅಂತ ಎಲ್ಲರೂ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡಿದ್ವಿ. ಆದರೆ ಜನಗಳು ಎಲ್ಲೋ ಸ್ವಲ್ಪ ಅಭಿವೃದ್ಧಿಗೆ ಸೋತಿಲ್ಲ, ಬೇರೆ ಏನಕ್ಕೂ ಸೋತರು ಅಂತ ನಮ್ಮ ಅಭಿಪ್ರಾಯ.